ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಗೃಹಲಕ್ಷ್ಮಿ ಯೋಜನೆ ಬಾಕಿ ಉಳಿದ ಕಂತು ಬಿಡುಗಡೆ. ಯುಗಾದಿಗೆ ಮಹಿಳೆಯರಿಗೆ ಒಂದು ಸಂಭ್ರಮದ ಸಂತಸದ ಸುದ್ದಿ ಅಂತ ಹೇಳಲಾಗ್ತದೆ. 6,000 ರೂಪಾಯಿ ಒಟ್ಟಿಗೆ ಜಮಾ ಆಗುತ್ತಾ ಅನ್ನೋದನ್ನು ಸಂಪೂರ್ಣ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ದಿನದಿಂದ ಚಾನಲ್ನ ಬೆಳೆಸಬೇಕು ಅಂತ ಕಷ್ಟಪಡ್ತಿದ್ದೀನಿ. ಇನ್ನೂ ಕೂಡ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪ್ಲೀಸ್ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಗೃಹಲಕ್ಷ್ಮಿ ಖಾತೆಯ ಒಂದು 6,000 ಹಣ ಜಮಾ ಆಗಿದೆಯಾ? ಇನ್ನೂ ಬಾಕಿ ಉಳಿದಿರುವ ಹಣ ಎಷ್ಟು? ಇನ್ನು ಕಳೆದ ತಿಂಗಳಿಂದ ಹಲವಾರು ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ಕಂತು ಹಣ ಜಮಾ ಆಗಿದೆ ಇರುವ ಕುರಿತು ವ್ಯಾಪಕ ಚರ್ಚೆ ಕೂಡ ನಡೀತಾ ಇದೆ. ಮೊದಲ ಹಂತದಲ್ಲಿ ಕೆಲವು ಹಣಗಳ ಬಿಡುಗಡೆ, ಆಮೇಲೆ ಚರ್ಚೆ, ಯುಗಾದಿ ಹಬ್ಬದ ಹೊತ್ತಿಗೆ ಕನಿಷ್ಠ 6,000 ಹಣ ಮಹಿಳೆಯರ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ ಅನ್ನುವ ಒಂದು ಇದು. ಈ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಇನ್ನೂ ಎಷ್ಟು ಬಾಕಿ ಇದೆ ಹಣ ಕೊಡಬೇಕಾಗಿದ್ದು ಅಂತ ಮಹಿಳೆಯರು ಹೇಳ್ತಾರೆ. ಇನ್ನೂ ಬರಬೇಕಾಗಿದ್ದು 12,000 ದುಡ್ಡು. ಕಳೆದ ಕೆಲವು ತಿಂಗಳಿಂದ ಯೋಜನೆ ಹಣ ಸರಿಯಾಗಿ ಜಮೆ ಆಗದಿರುವ ಬಗ್ಗೆ ಮಹಿಳೆಯರ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಲವು ಜಿಲ್ಲೆಗಳು 6 ಕಂತುಗಳಷ್ಟು ಹಣ ಬಾಕಿ ಉಳಿದಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಒಬ್ಬ ಮಹಿಳೆಗೆ ಸಹಾಯ 12,000 ವರೆಗೆ ಹಣ ಬರಬೇಕಾಗಿದೆ ಎಂದು ಕೂಡ ಹೇಳಲಾಗ್ತದೆ. ಇನ್ನು 26ನೇ ಕಂತು ನವೆಂಬರ್ ತಿಂಗಳಿಗೆ ಬರಬೇಕು, 27ನೇ ಕಂತು ಡಿಸೆಂಬರ್ದು, 28 ಜನವರಿ, ಹೀಗೆ 3 ಕಂತುಗಳ ಸೇರಿ 6,000 ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆಯಾಗುವ ಸಾಧ್ಯತೆ ಇದೆ. ಇದರ ನಂತರ ಉಳಿದಿರುವ ಕಂತುಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡುವ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡಿದೆ ಅಂತ ಹೇಳ್ಬೋದು. ನಿಮ್ಮ ಖಾತೆಗೆ ಹಣ ಬರದಿದ್ದರೆ ಏನು ಮಾಡಬೇಕು ಅಂತ ನೀವೆಲ್ಲರೂ ಪ್ರಶ್ನೆ ಕೇಳ್ತೀರ. ಅದಕ್ಕೊಂದು ಉತ್ತರ ಇದೆ. ಕೆಲ ಸಂದರ್ಭಗಳಲ್ಲಿ ತಾಂತ್ರಿಕ ಕಾರಣಗಳಿಂದ ಅಥವಾ ಬ್ಯಾಂಕ್ ವಿವರಗಳ ಸಮಸ್ಯೆಯಿಂದ ಹಣ ಜಮೆಯಾಗಲು ವಿಳಂಬವಾಗಬಹುದು. ಅಂತಹ ಸಂದರ್ಭದಲ್ಲಿ ಫಲಾನುಭವಿಗಳು ಕೆಲವು ವಿಷಯಗಳನ್ನು ಪರಿಶೀಲಿಸಬೇಕು. ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆ ಎಂಬುದು, ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಲಿಂಕ್ ಇದೆಯೋ ಇಲ್ಲವೋ, KYC ಪ್ರಕ್ರಿಯೆ ಪೂರ್ಣಗೊಂಡಿದೆಯೋ ಇಲ್ಲವೋ, ಅರ್ಜಿಯಲ್ಲಿ ನೀಡಿದ ವಿವರಗಳು ಮತ್ತು ಬ್ಯಾಂಕ್ ವಿವರಗಳು ಒಂದೇ ಆಗಿದೆಯೋ ಇಲ್ಲವೋ ಅದನ್ನೆಲ್ಲ ನೀವು ಪರಿಶೀಲನೆ ಮಾಡಬೇಕು. ಯಾಕೆ ಜಮಾ ಆಗಿಲ್ಲ ಅಂದಾಗ ಈ ವಿವರಗಳು ಸಮಸ್ಯೆ ಇದ್ದರೆ ಹಣ ಜಮಾ ಆಗಲು ತೊಂದರೆ ಉಂಟಾಗಬಹುದು. ಅಗತ್ಯವಿದ್ದರೆ ಬ್ಯಾಂಕ್ ಅಥವಾ ಸಂಬಂಧಿತ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಯುಗಾದಿ ಮುನ್ನ ಮಹಿಳೆಯರಿಗೆ ಸಂತಸ ಸುದ್ದಿ. ಈ ಒಂದು ಸಂತಸ ಸುದ್ದಿ 3 ಕಂತುಗಳನ್ನು ಬಿಡುಗಡೆ ಮಾಡಿ ನಂತರ ಉಳಿದಿರುವ ಹಣವನ್ನು ಕ್ರಮೇಣ ಜಮಾ ಮಾಡುವ ಯೋಜನೆ ರೂಪಿಸಿದೆ ಎಂದು ಹೇಳಲಾಗ್ತದೆ. ಇದು ಒಂದು ಹಬ್ಬದ ಒಳಗಾಗಿ ಬರುವಂತ ಸುದ್ದಿ. ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.